ಎವ್ರಿವನ್, ನಾವಿವತ್ತು ಔಟ್ ಸೈಡ್ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿಕೊಂಡು ನಾವು ಹೋಗಿದ್ದು ಬಂದು ಮಧು ಮನೆಗೆ. ನನ್ನ ಮಗ ನೋಡಿ ಅವ್ರ ಮನೆಗೆ ಹೋದ ತಕ್ಷಣ ಅಲ್ಲಿ ತನಿ ಇರ್ತಾನೆ ಆಡೋಕ್ಕೆ ಅಂದ್ಕೊಂಡು ಅಷ್ಟು ಖುಷಿಯಾಗಿ ಡ್ಯಾನ್ಸ್ ಆಡ್ಕೊಂಡಿದ್ದಾನೆ. ನಾವೆಲ್ಲರೂ ಒಟ್ಟಿಗೆ ಅವ್ರ ಮನೆಗೆ ಹೋದ್ವಿ. ನಮ್ಮಮ್ಮನ ಅಕ್ಕ ಬೇರೆ ಬಂದಿದ್ದರು. ನಮ್ಮಮ್ಮ ಸರಿ ಅಕ್ಕ ಇದ್ದಾಳಲ್ವ ಅಂದ್ಕೊಂಡು ಕರ್ಕೊಂಡು ಹೋಗು ಅಂದರು. ಅದಕ್ಕೆ ಹೋದ್ವಿ. ಅವ್ರು ಬಂದು ನನ್ನ ದೊಡ್ಡಮ್ಮ, ಅದಾದಮೇಲೆ ನಾನು ಮತ್ತು ಮಾನಸಕ್ಕ ಎಲ್ಲರೂ ಹೋಗಿದ್ವಿ. ನಾವೆಲ್ಲರೂ ಈ ರೀತಿ ಹೋಗಿ ಒಟ್ಟಿಗೆ ಎಂಜಾಯ್ ಮಾಡ್ಕೊಂಡ್ಬಂದ್ವಿ ಅವ್ರ ಮನೆಯಲ್ಲಿ. ಸೊ ನಾವೆಲ್ಲ ಒಟ್ಟಿಗೆ ಸೇರಿದ್ರೆ ಇದೇ ರೀತಿ ಎಂಜಾಯ್ ಮಾಡಿಕೊಂಡು ಪಾರ್ಟಿ ಮಾತಾಡಿಕೊಂಡು ಊಟ ಮಾಡಿಕೊಂಡು ತುಂಬಾ ಎಂಜಾಯ್ ಮಾಡ್ತೀವಿ. ಎಲ್ಲರೂ ಈ ರೀತಿ ಒಟ್ಟಿಗೆ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ನೆಕ್ಸ್ಟ್ ಡೇಗೆ ಸಂಡೇಗೆ ನಾವು ಬೋಟಿ ತೊಗೊಂಬಂದಿದ್ರು, ಮಟನ್ ತೊಗೊಂಬಂದಿದ್ರು, ಚಿಕನ್ ತೊಗೊಂಬಂದಿದ್ರು, ಎಲ್ಲ ಥರನೂ ತೊಗೊಂಬಂದಿದ್ರು. ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡಿಕೊಂಡು ಇದೇ ರೀತಿ ಎಲ್ಲರೂ ಸೇರಿ ಕುಕ್ ಮಾಡ್ಕೊಂಡ್ವಿ. ನನಗೆ ಬಂದು ತುಂಬಾ ಕೋಲ್ಡ್ ಆಗಿದೆ, ಕಾಫ್ ಆಗಿದೆ. ಸೊ ಅದಕ್ಕೆ ನನ್ನ ವಾಯ್ಸ್ ಬಂದು ಫುಲ್ಲಾಗಿ ಚೇಂಜ್ ಆಗಿಬಿಟ್ಟಿದೆ. ಯಾವ ರೀತಿ ಇದೆ ವಾಯ್ಸು ಅಂತ ನಿಮಗೆ ಗೊತ್ತಾಗ್ತಿದೆ ನನ್ನ ವಾಯ್ಸ್ ಓವರಲ್ಲಿ. ಯಾರೂ ಏನೂ ಅಂದ್ಕೊಂಬಿಡಿ, 2 days ಸರಿ ಹೋಗ್ಬಿಡುತ್ತೆ. ಅಮ್ಮ ಬಂದು ಕಬಾಬಿಗೆ ಕಲಿಸ್ತಿದ್ರು. ಕಬಾಬಿಗೆ ಕಲಿಸಿದಾದ್ಮೇಲೆ ನೋಡು ಹೇಗಿದೆ ಅಂತ ಅಂದರು. ಸೊ ನಾನು ಅದಾದಮೇಲೆ ಅಮ್ಮನ ಹತ್ರ ಕಬಾಬಿಂದ ಇಸ್ಕೊಂಡ್ಬಿಟ್ಟು ಹೇಗೆ ಕಲಿಸಿದ್ದಾರೆ ಏನು ಅಂತ ನೋಡಿದೆ. ತುಂಬಾ ಚೆನ್ನಾಗಿತ್ತು ಕಬಾಬಿಂದೆಲ್ಲನೂ. ಅದಾದಮೇಲೆ ನಾವು ಬೋಟಿ ಗ್ರೇವಿ ಮಾಡ್ಕೊಂಡ್ವಿ. ಫಸ್ಟು ಚಿಕನ್ ಗೊಜ್ಜು ಮಾಡಿಕೊಂಡು ಬೋಟಿ ಗೊಜ್ಜು ಮಾಡಿಕೊಂಡು, ಇದು ಬಂದು ಚಿಕನ್ ಗೊಜ್ಜು. ನೆಕ್ಸ್ಟ್ ಬಂದು ಬ್ಲೆಡ್ ತೊಗೊಂಬಂದಿದ್ರು ಕುರಿದು. ಸೊ ಆ ಬ್ಲೆಡ್ಗೆ ಹೆಗ್ ಹಾಕಿ ಫ್ರೈ ಮಾಡಿದ್ರು. ತುಂಬಾ ಟೇಸ್ಟಿಯಾಗಿತ್ತು ಅದಂತೂ. ನಾನು ಬಂದು ನಾರ್ಮಲಾಗಿ ಬ್ಲೆಡ್ಗೆ ಹೆಗ್ ಹಾಕಿ ಮಾಡಲ್ಲ, ಹಾಗೇ ಮಾಡ್ತೀನಿ. ಅವಳು ಬಂದು ಬ್ಲೆಡ್ಗೆ ಹೆಗ್ ಹಾಕಿ ಮಾಡಿದ್ಲು, ನನಗೆ ಇಷ್ಟ ಆಯಿತು. ಇದು ಬಂದು ಬೋಟಿ ಗೊಜ್ಜು. ನಾನು ಬೋಟಿ ಗೊಜ್ಜು ಅಂದರೆ ಇಷ್ಟ ಆಗಲ್ಲ, ನಾನು ತಿನ್ನಲ್ಲ. ಆಲ್ಮೋಸ್ಟ್ ನನ್ನ ಹಸ್ಬೆಂಡ್ಗೆ ತುಂಬಾ ಇಷ್ಟ ಆಗುತ್ತೆ ಬೋಟಿ ಗೊಜ್ಜು ಅಂದರೆ. ಸಂಜೆಗೆ ಮತ್ತೆ ನಾವು ಮಟನ್ ಸಾಂಬಾರು ಮಾಡ್ಕೊಂಡ್ವಿ. ಮಧ್ಯಾಹ್ನಕ್ಕೆ ಅದಷ್ಟು ಪ್ರಿಪೇರ್ ಮಾಡ್ಕೊಂಡ್ವಿ. ಇಲ್ಲಿ ಬಂದು RCB ಮ್ಯಾಚ್ ನಡೀತಿದೆ ಅಂತೇಳ್ಬಿಟ್ಟು ಈ ರೀತಿ ಎಲ್ಲ ನೋಡಿಕೊಂಡು ಖುಷಿಯಾಗಿ ಎಂಜಾಯ್ ಮಾಡ್ತಾಯಿದ್ರು ಎಲ್ಲರೂ. ಅದಾದಮೇಲೆ ಸಂಜೆ ಆಗ್ತಾ ಈ ರೀತಿ ಮಟನ್ ಸಾಂಬಾರು ಮಾಡಿಕೊಂಡು RCB ಮ್ಯಾಚ್ ನೋಡಿಕೊಂಡು ಇದೆಲ್ಲ ಆದಮೇಲೆ ನಮಗೆ ಇನ್ನೂ ಟೈಮ್ ಇತ್ತು ಅಂತೇಳ್ಬಿಟ್ಟು ನಾವೇನು ಮಾಡಿದ್ವಿ, ಒಂದು 4 o'clock ಎಲ್ಲ ಏನೋ ಫ್ರೀಯಾಗಿದ್ವಿ ಎಲ್ಲರೂ ಅಂತ ಕುತ್ಕೊಂಡ್ಬಿಟ್ಟು ನಾವು ಚೌಕಾಬಾರ ಆಡ್ಕೊಂಡ್ವಿ. ತುಂಬಾ ಇಷ್ಟ ಆಗುತ್ತೆ ಈ ರೀತಿ ಚೌಕಾಬಾರ ಆಡೋದು ನನಗೆ, ನನ್ನ ಮನೆಯವ್ರಿಗೆ. ನಾನು, ನಮ್ಮ ಮನೆಯವರು, ನಮ್ಮಮ್ಮ, ಮನ್ವಿತಾ ಎಲ್ಲ ಸೇರಿಕೊಂಡು ಈ ರೀತಿ ಆಟ ಆಡ್ಕೊಂಡಿದ್ವಿ. ಮಕ್ಕಳೆಲ್ಲ ಅದಾದಮೇಲೆ ಈ ರೀತಿ ಆಟ ಆಡ್ಕೊಂಡಿದ್ರು. ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.